ಓಂ ಶ್ರೀ ದುರ್ಗಾಯ ನಮಃ. ಇವಾಗಿನ ವಿಚಾರ, ಪ್ರತಿದಿನ ಬೆಳಿಗ್ಗೆ ದೇವರ ಮೂರ್ತಿಗೆ ನೀರಿನ ಅಭಿಷೇಕ ಮಾಡೋದ್ರಿಂದ ಏನು ಲಾಭ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ದೇವರ ಮೂರ್ತಿ ಆಗಿರ್ಬೋದು, ಅಥವಾ ಶಿಲಾಮಯ ಮೂರ್ತಿ ಆಗಿರ್ಬೋದು, ಅಥವಾ ಚಿಕ್ಕ ಮೂರ್ತಿ ಆಗಿರ್ಬೋದು, ಅಥವಾ ದೇವರ ಫೋಟೋಗಳಿಗಾಗಿರ್ಬೋದು, ಎಲ್ಲದಕ್ಕೂ ನಾವು ನೀರಿನ ಅಭಿಷೇಕ ಮಾಡೋದ್ರಿಂದ ನಮಗೆ ಒಂದೇ ರೀತಿಯ ಒಂದು ದೇವರಿಂದ ಆಶೀರ್ವಾದ ಸಿಗುತ್ತದೆ. ಫೋಟೋಗೆ ಕೂಡ ನಾವು ನೀರಾಕಿ ತೊಳೆದ್ರೆ ಅದು ಕೂಡ ಅಭಿಷೇಕವೇ, ಚಿಕ್ಕ ಮೂರ್ತಿಗೆ ನೀರಾಕಿ ತೊಳೆದ್ರೆ ಅದು ಕೂಡ ದೇವರಿಗೆ ಅಭಿಷೇಕವೇ, ದೊಡ್ಡ ಮೂರ್ತಿಗೆ ನೀರಾಕಿ ತೊಳೆದ್ರೆ ಅದು ಕೂಡ ಅಭಿಷೇಕವೇ. ಅದರಿಂದ ನಮಗೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತದೆ. ಪಾಸಿಟಿವ್ ಗಾಳಿ, ಎಲ್ಲ ಕೆಟ್ಟ ಗಾಳಿ ಇದ್ದರೆ ಅದೆಲ್ಲ ಹೊರಗಡೆ ಹೋಗಿ ಒಳ್ಳೆ ಗಾಳಿ ಬರುತ್ತದೆ. ಅದ್ರ ಜೊತೆ ನಮ್ಮ ಉಸಿರಾಟ ಕೂಡ ಚೆನ್ನಾಗಾಗ್ತದೆ. ಅರ್ಥಾಯ್ತಾ? ನನಗೆಲ್ಲ ರಾತ್ರಿ ಮಲಗಿ ಬೆಳಗ್ಗೆ ಎದ್ದರೆ ಉಸಿರಾಟದ ಸಮಸ್ಯೆ ಶುರುವಾಗ್ತದೆ. ಸ್ವಲ್ಪ ಉಸಿರಾಟ ಚೆನ್ನಾಗಾಗಲ್ಲ. ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ 3 ಗಂಟೆಗೆ ಮೊದಲು ಹೋಗಿ ದೇವರ ದರ್ಶನ ಮಾಡ್ತೀನಿ. ದೇವರ ದರ್ಶನ ಮಾಡಿ ದೇವರಿಗೆ ಒಂದು ನೀರು ಹಾಕಿ ತೊಳೆದು ಆದಮೇಲೆ ನನ್ನ ಉಸಿರಾಟ ಚೆನ್ನಾಗಾಗ್ತದೆ. ನಾನು ಮತ್ತೆ ಆ್ಯಕ್ಟಿವ್ ಆಗ್ತೇನೆ. ಅರ್ಥ ಆಯ್ತಾ? ನನ್ನ ಎಲ್ಲ ಅನುಭವದ ವಿಚಾರಗಳನ್ನು ನಾನು ನಿಮಗೆ ಮೊದಲಿನ ತಿಳಿಸ್ಕೊಡ್ತಾನೆ ಬಂದಿದ್ದೇನೆ. ಇನ್ನು ಮುಂದಿನ ದಿನದಲ್ಲೂ ತಿಳಿಸ್ಕೊಡ್ತಾ ಹೋಗ್ತಾನೆ. ನೀವು ಅದನ್ನು ತಿಳ್ಕೊಂಡು ನಿಮ್ಮ ಮನಸ್ಸನ್ನು ಪಾಸಿಟಿವ್ ಮಾಡ್ಕೊಳ್ಳೋದ್ರ ಜೊತೆ ನಿಮ್ಮ ಮನೆಯನ್ನು ಕೂಡ ಪಾಸಿಟಿವ್ನ ಮಾಡಿಕೊಳ್ಳಿ. ಆಯಿತಾ? ಅಷ್ಟು ಮಾಡಿಕೊಂಡು ಮೂರ್ತಿ ಎಲ್ಲ ತೊಳ್ಕೊಂಡು ಅರಿಶಿನ ಕುಂಕುಮ ಹೂವೆಲ್ಲ ಹಾಕಿ ನಾವು ನಮ್ಮ ಆರಾಧ್ಯ ದೈವದ ನಾಮ ಜಪವನ್ನು ಮಾಡಿದರೆ ಸಾಕು. ಮನೆ ಪಾಸಿಟಿವ್ ಆಗೋದರ ಜೊತೆ ನಮ್ಮ ಮನಸ್ಸು ಪಾಸಿಟಿವ್ ಆಗುತ್ತದೆ. ಹಾಗೆ ನಾವು ಹೋಗುವ ಕೆಲಸ ಕಾರ್ಯಗಳು ಕೂಡ ತುಂಬ ಚೆನ್ನಾಗಿ ಆಗುತ್ತದೆ. ಮಾಡುವ ನಿಯಮ ಹೆಂಗಂದರೆ, ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ಕೋಬೇಕು. ಎದ್ದ ತಕ್ಷಣ ಅಂದರೆ 5 ಗಂಟೆಗೆ ಇಲ್ಲ 4:30 ಸ್ನಾನ ಮಾಡಿಕೊಂಡು 5 ಗಂಟೆಗೆ ಅಂದರೆ ದೇವರ ಮನೇಲಿ ಇರಬೇಕು. ದೇವರ ಮೂರ್ತಿಗೆ ಅಭಿಷೇಕ ಆಗಬೇಕು 5:15 ಒಳಗೆ. ಅರ್ಥ ಆಯ್ತಾ? 5:15ರಿಂದ 6 ಗಂಟೆವರೆಗೆ ನಾನೆಲ್ಲ ಓಂ ಶ್ರೀ ದುರ್ಗಾಯ ನಮಃ ಮಂತ್ರನ ಒಂದು ಅರ್ಧ ಗಂಟೆ ಹೇಳಿಕೊಂಡು ಆಮೇಲೆ ಜಪ ಮಾಡ್ತೀನಿ. ಆಮೇಲೆ ದುರ್ಗಾ ಸಪ್ತಶತಿ ಪಾರಾಯಣನ ಓದ್ತೀನಿ. ನೀವು ಕೂಡ ಹಾಗೆ ಲಲಿತ ಸಹಸ್ರನಾಮ, ದುರ್ಗಾ ಸಹಸ್ರನಾಮ, ದುರ್ಗಾ ಪಾರಾಯಣ, ಶಿವ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಹನುಮಂತ ಸಹಸ್ರನಾಮ, ಸ್ತೋತ್ರಗಳು, ಇದನ್ನೆಲ್ಲ ನೀವು ಓದ್ಬೋದು. ಅರ್ಧ ಗಂಟೆ ಬಾಯಿ ಬಿಟ್ಟು ಹೇಳ್ಕೊಂಡು ಆಮೇಲೆ ಜಪದ ಪದ್ಧತಿಯಲ್ಲಿ ಅದನ್ನು ಓದಬೇಕು. ತುಂಬ ಒಳ್ಳೆಯ ನನಗೆ ಪ್ರಯೋಜನಗಳು ಸಿಗುತ್ತದೆ. ನಮ್ಮ ದಿನಚರಿಯನ್ನು ಬೆಳಿಗ್ಗೆ 1 ಗಂಟೆ, ಸಾಯಂಕಾಲ 1 ಗಂಟೆ ದೇವರಿಗೆ ನಾವು ಮಂತ್ರ ಹೇಳಲಿಕ್ಕೆ ಇಟ್ಟರೆ ತುಂಬ ಚೆನ್ನಾಗಿ ಇರ್ತದೆ. ನಮ್ಮ ದಿನಚರಿ ತುಂಬ ಆ್ಯಕ್ಟಿವ್ ಆಗಿರ್ತೀವಿ, ತುಂಬ ಪಾಸಿಟಿವ್ ಆಗಿರ್ತೀವಿ. ಹಾಗೆ ನಾವು ಅಂದ್ಕೊಂಡಿರುವಂಥ ಕೆಲಸಗಳು ಆಗುತ್ತದೆ. ಹಾಗೆ ನಾವು ಯಾರಿಂದನೂ ಮೋಸ ಹೋಗೋದಿಲ್ಲ. ನಮ್ಮಲ್ಲಿ ಚುರುಕುತನ, ದಿನದಿಂದ ದಿನಕ್ಕೆ ತೇಜಸ್ಸು ಹೆಚ್ಚಿನ ರೀತಿ ಒಳ್ಳೆಯದಾಗುತ್ತಾ ಹೋಗುತ್ತದೆ ವೀಕ್ಷಕರೇ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಹಾಗೆ ಆದಷ್ಟು ನಿಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ. ಈ ವಿಚಾರ ಇಷ್ಟ ಆಗಿತ್ತು. ಪ್ರತಿದಿನ ಬೆಳಿಗ್ಗೆ ನಾವು ದೇವರ ಮೂರ್ತಿಗೆ ನೀರು ಹಾಕೋದ್ರಿಂದ ಏನು ಲಾಭ? ಪ್ರತಿದಿನ ನಾವು ದೇವರ ಮೂರ್ತಿಗೆ ಅಭಿಷೇಕ ಮಾಡೋದ್ರಿಂದ ಗಾಳಿ ಪಾಸಿಟಿವ್ ಆಗುತ್ತದೆ. ಹಾಗೆ ಎಷ್ಟೋ ಕಡೆಯಿಂದ ನಮಗೆ ಒಳ್ಳೆ ಗಾಳಿ ಅಲ್ಲಿ ಬರುತ್ತದೆ. ಅರ್ಥ ಆಯ್ತಾ? ದೇವರಿಗೆ ಅಷ್ಟು ಶಕ್ತಿ ಇದೆ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಓಂ ಶ್ರೀ ದುರ್ಗಾಯ ನಮಃ ಶಿವಾಯ.